ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಡ್ತಕ್ಕಂಥ ಮ್ಯಾಥ್ಸ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ್ರಿ. ಇವತ್ತಿನ ಕ್ವಶನ್ ಪೇಪರ್ ಇತ್ತಲ್ಲ ಫುಲ್ ಅಂದ್ರೆ ಫುಲ್ ಈಸಿ ಐತ್ರಿ. ಫಸ್ಟ್ ಕ್ವಶನ್ ಏನು ಕೇಳ್ಯಾರಿ, 4 ಮತ್ತು 7ರ ಮಸಾವನ್ನು ಕಂಡುಹಿಡಿಯಿರಿ ಅಂದ್ರೆ 4 ಮತ್ತು 7ಗಳು ಇವು ಸಹವಿಭಾಜ್ಯಗಳು. ಸಹವಿಭಾಜ್ಯಗಳು ಅಂದ್ರೆ ಇದ್ರದ್ದು ಮಸ ಏನಿರ್ತೈತಿ 1, ಅದಕ್ಕೆ ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್ ಏನು ಕೇಳ್ಯಾರಿ, ಈ ಕೆಳಗಿನ ರೇಖಾತ್ಮಕ ಬಹುಪದೋಕ್ತಿಯು ಈ ಕೆಳಗಿನವುಗಳಲ್ಲಿ ರೇಖಾತ್ಮಕ ಬಹುಪದೋಕ್ತಿ ಯಾವುದು ಅಂತ ಕೇಳ್ಯಾರ. ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಆಪ್ಷನ್ ನಂಬರ್ 3 P of x is equal to x is the right answer. ನೆಕ್ಸ್ಟ್ a1x plus b1y plus c1 is equal to 0 ಮತ್ತು a2x plus b2y plus c2 is equal to 0 ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ಪ್ರತಿನಿಧಿಸುವ ನಕ್ಷೆಯು ಛೇದಿಸುವ ರೇಖೆಗಳಾಗಿವೆ. ಅಂದರೆ ಯಾವಾಗಂದ್ರೆ a1 divided by a2 cannot be equal to b1 divided by b2 is ಆಪ್ಷನ್ ನಂಬರ್ 2 is the right answer. ನೆಕ್ಸ್ಟ್ ನೋಡ್ರಿ, 2x² is equal to 3x minus 5 ಈ ವರ್ಗ ಸಮೀಕರಣದ ಆದರ್ಶ ರೂಪ ಕೇಳ್ಯಾರ. ಆದರ್ಶ ರೂಪ ಅಂದ್ರೆ 2x² ಏನಿತ್ರಿದು ಪ್ಲಸ್ 3x ಈ ಕಡೆ ಬಂದ್ರೆ -3x -5 ಈ ಕಡೆ ಬಂದ್ರೆ +5 is equal to 0. ಹಂಗಂದ್ರೆ ಆಪ್ಷನ್ ನಂಬರ್ 4 2x² - 3x + 5 is equal to 0 is the right answer. ನೆಕ್ಸ್ಟ್ ಏನು ಕೇಳ್ಯಾರಿ, ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ಬರೀ ಅಂದಾರ. ಸಾಮಾನ್ಯ ರೂಪ ಅಂದ್ರೆ ಏನ್ರಿ, ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಕಳೆಯೋದು. ಅಂದ್ರೆ 8ರೊಳಗೆ 10 ಕಳೆದ್ರೆ 2 ಯಾ 2 ರೀ -2. ಇದು ಲಕ್ಷ ಕೊಟ್ಟು ನೋಡ್ಬೇಕ್ರಿ, ಯಾಕಂದ್ರೆ 2 ಕೊಟ್ಟಿರ್ತಾರೆ -2 ಕೊಟ್ಟಿರ್ತಾರೆ ಅಂದ್ರೆ ನಾವು ಮೈನಸ್ ಬಂದಿದ್ದನ್ನು ಟಿಕ್ ಮಾಡಬೇಕು. ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಏನು ಕೇಳ್ಯಾರಿ, ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ABC-ಯಲ್ಲಿ XY ಸಮಾಂತರ BC ಆಗಿದೆ. AX is equal to 2 cm, BX is equal to 4 cm ಮತ್ತು AY is equal to 1.5 cm ಆದ್ರೆ CY ನ ಬೆಲೆಯನ್ನು ಕಂಡುಹಿಡಿ ಅಂದರೆ ಇದನ್ನ ಕ್ವಶನ್ ನೋಡಿದ ತಕ್ಷಣ ಬರೀಬೋದು. 2ರದ ಡಬಲ್ 4 ಐತಿ, ಅದಕ್ಕೆ 2ರ ಡಬಲ್ ಮಾಡಿದ್ರೆ 2 2 4 ಅಂದ್ರೆ 1.5ಕ್ಕೆ 1.5 ಕೊಡಿಸಿದ್ರೆ 3 ಅಂತಲೂ ಬರಿಬೋದು ರೀ. ಇಲ್ಲ ನಾ ಲೆಕ್ಕನ ಮಾಡ್ತೀನಿ ಅಂದ್ರೆ ಮೂಲ ಸಮಾನುಪಾತದ ಪ್ರಮೇಯದ ಪ್ರಕಾರ ಏನಕ್ಕೈತ್ರಿ, 2 divided by AX divided by AB is equal to AY divided by AC ಅದನ್ನು ಯೂಸ್ ಮಾಡಿದ್ರು ಆನ್ಸರ್ ಏನು ಬರ್ತೈತ್ರಿ 3 cm ಬರ್ತೈತ್ರಿ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ X ಅಕ್ಷದ ಮೇಲಿರುವ ಬಿಂದು. X ಅಕ್ಷದ ಮೇಲೆ ಅಂದ್ರೆ ಯಾವಾಗ X ಅಕ್ಷದ ಮೇಲೆ ಇರ್ತೈತಿ, Y is equal to 0 ಇದ್ದಾಗ ಅದೇನಿರ್ತೈತ್ರಿ X ಅಕ್ಷದ ಮೇಲೆ ಇರ್ತೈತಿ ಅಂದ್ರೆ Y is equal to 0 X, Y ಇರ್ತೈತಿ. ಯಾವಾಗ 2ನೇ ಕೊಟ್ಟಿದ್ದು Y ಬೆಲೆ, 1ನೇ ಕೊಟ್ಟಿದ್ದು X ದ ಬೆಲೆ. ಹಂಗಂದ್ರೆ ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. 3, 0 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಮೂಲ ಬಿಂದುವಿನಿಂದ P of x, y ಬಿಂದುವಿಗೆ ಇರುವ ದೂರ ಅಂದ್ರೆ √x² + y² ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಒಂದು ಘನ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ ಅಂದ್ರೆ ಘನ ಬಹುಪದೋಕ್ತಿಯ ಡಿಗ್ರಿ ಏನಿರ್ತೈತ್ರಿ ಯಾವಾಗ 3. ನೆಕ್ಸ್ಟ್ ಕ್ವಶನ್ ಏನು ಕೇಳಾರಿ, y is equal to P of x ಬಹುಪದೋಕ್ತಿಯ ನಕ್ಷೆಯನ್ನು ಕೆಳಗೆ ನೀಡಿದೆ. P of x ನ ಶೂನ್ಯತೆಗಳ ಸಂಖ್ಯೆ. ಇಲ್ಲೆಷ್ಟು ಶೂನ್ಯತೆಗಳು ಬರ್ತಾವೆ ಅನ್ನೋದು ನಿನ್ನೆ ಕ್ಲಾಸ್ನೊಳಗೆ ಹೇಳ್ಕೊಟ್ಟಿದ್ದೆ. ಇಲ್ಲೆಷ್ಟು ಅದಾವ್ರಿ 1 2 3. ಅದು ಎಕ್ಸ್ ಅಕ್ಷದೊಳಗೆ ಎಲ್ಲಿ ಕಟ್ ಆಗಿರ್ತೈತಲ್ಲ ಅದನ್ನ ಬರೀಬೇಕು. ಇಲ್ಲೆಷ್ಟು ಅದಾವ 1 2 3 ಈಸ್ ದ ಆನ್ಸರ್. ನೆಕ್ಸ್ಟ್, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಸ್ಥಿರ ಜೋಡಿಯು ಎಷ್ಟು ಪರಿಹಾರಗಳನ್ನು ಹೊಂದಿರ್ತೈತಿ, ಅಪರಿಮಿತ ಪರಿಹಾರಗಳನ್ನು ಹೊಂದಿರ್ತೈತಿ. ಮೊದಲ n ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಏನ್ರಿ, Sn is equal to n into n plus 1 divided by 2. n into n plus 1 divided by 2 is the answer. ನೆಕ್ಸ್ಟ್, ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ MNL ಸಮರೂಪಿ ಎದಕ್ಕೈತ್ರಿ, ತ್ರಿಭುಜ QPR ಇದ್ರ ಇಲ್ಲಿ ಬಳಸಿರುವ ಸಮರೂಪತೆಯ ನಿಬಂಧನೆಯನ್ನು ಬರಿಬೇಕ್ರಿ. ಇಲ್ಲಿ ಯಾವ ನಿಬಂಧನೆ ಅಂದ್ರೆ ಇಲ್ಲೊಂದು ಕೋನ ಕೊಟ್ಟಾರ, ಈ ಕೋನಕ್ಕೆ ಈ ಕೋನ ಸಮ ಐತಿ, ಈ ಬಾಹುಗೆ ಈ ಬಾಹು ಸಮ ಐತಿ. ಮತ್ತು ಇಲ್ಲಿ ನೋಡ್ರಿ, ನೆಕ್ಸ್ಟ್ ಇಲ್ಲೊಂದು 5 ಸೆಂಟಿಮೀಟರ್ಗೂ 5 ಸೆಂಟಿಮೀಟರ್ ಅಂದರೆ ಬಾಕೋಬಾ ಸಿದ್ಧಾಂತದ ಪ್ರಕಾರ ಇದೇನಾಗ್ಯವು ಬಾಕೋಬಾ ನಿಬಂಧನೆ. ಇಲ್ಲಿ ಯಾವ ಬಳಸಿರ್ತಕ್ಕಂಥ ನಿಬಂಧನೆ ಯಾವುದಂದ್ರೆ ಬಾಕೋಬಾ ನಿಬಂಧನೆ. ನೆಕ್ಸ್ಟ್, x ಇಂಟು x - 6 is equal to 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ ಅಂದ್ರೆ ವರ್ಗ ಸಮೀಕರಣದ ಮೂಲಗಳು ಇತ್ತಂದ್ರೆ ಭಾಳ ಈಸಿ ಕ್ವಶನ್ ಕೇಳ್ಯಾರ. x ಇಂಟು x - 6 ನೋಡ್ರಿ ಏನು ಕೊಟ್ಟಾರ, x ಇಂಟು x - 6 is equal to 0 ಅಂದ್ರೆ ಒಮ್ಮೆ x is equal to 0 ಬರೀಬೇಕು, ಒಮ್ಮೆ ಅಥವಾ x - 6 is equal to 0. ಹಾಗಂದ್ರೆ x is equal to -6 ಈ ಕಡೆ ಬಂದ್ರೆ +6, x equal to 6 ಮತ್ತು x equal to 0 is the right answer.
ನೆಕ್ಸ್ಟ್ 75 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಿರಿ ಅಂದಾರ. ಅಂದ್ರೆ ಯಾವ ರೀತಿ ಬರಿಬೇಕ್ರಿ ಇದನ್ನು? 75 ಹೌದಾ? 75 ಅಂದ್ರೆ 5 ಒಂದಲೇ 5 ಇಲ್ಲಿ ಎಷ್ಟು ಉಳಿತ್ರಿ? 2 ಉಳಿತು. 5 5 25, 5 3 15. ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಅಂದ್ರೆ 75 = 3 × 5 ಘಾತ ಎಷ್ಟು? ಇಲ್ಲಿ ಎಷ್ಟು ಬಂದಾವು? 1 2. ಇಲ್ಲಿ 3 ಐತಲ್ಲ, 3 ಬರಿಬೇಕು. 3 × 5 ಘಾತ 2. ನೆಕ್ಸ್ಟ್ 5, x, 11 ಇವು ಸಮಾಂತರ ಶ್ರೇಣಿಯಲ್ಲಿದ್ದಾಗ ಎಕ್ಸ್ನ ಬೆಲೆಯನ್ನು ಬರೀರಿ ಅಂದ್ರೆ ಎಕ್ಸ್ = ಏನಿರ್ತೈತೆ ಅಂದ್ರೆ 5 + 11 / 2. 5ಕ್ಕೆ 11ಕ್ಕೆ 5 ಕೂಡಿಸಿದ್ರೆ 16 / 2. 2 1 2 8 16. x = 8 ಈಸ್ ದ ರೈಟ್ ಆನ್ಸರ್. ನೋಡಿರಿ, ಇಲ್ಲಿ ತನಕ 1 ಮಾರ್ಕ್ಸಿನ ಪ್ರತಿಯೊಂದು ಕ್ವಶನ್ ಮಾಡ್ಸೇನ್ರಿ. ನೆಕ್ಸ್ಟ್ 2 ಮಾರ್ಕ್ಸಿಂದು 5 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿದಾರ ಮಾಡ್ತೀರಿ. ನಿನ್ನೆ ಕ್ಲಾಸ್ ಒಳಗೂ ಮಾಡಿ ತೋರಿಸೇನ್ರಿ. ಒಂದು ಏನಿರ್ತಾವ್ರಿ ಅಂದ್ರೆ ನಮ್ಮ ಸಂಖ್ಯೆ ಚೇಂಜ್ ಇರ್ಬೋದು, ಅದ್ರ ಮೆಥಡ್ ಅಂತೂ ಅದ ಮಾಡಬೇಕು. ನೆಕ್ಸ್ಟ್ 438 ಮತ್ತು 606 ನಿಶ್ಚೇಷವಾಗಿ ಭಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂದಾರೆ. ನೆಕ್ಸ್ಟ್ ಕ್ವಶನ್ ಹೇಳಾರಿ 5 ಮತ್ತು 3 ಶೂನ್ಯತೆಗಳಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತಾರ. ಇದನ್ನು ನಿನ್ನೆ ಕ್ಲಾಸ್ನಾಗ ಮಾಡ್ಸೇನ್ರಿ. ನೆಕ್ಸ್ಟ್ ವರ್ಜಿಸುವ ವಿಧಾನದಿಂದ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಮಾಡ್ಸೀನಿ. ಇದದ್ದು ಫುಲ್ ಡೀಟೇಲ್ ನಿಮ್ಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ಬೇಕಂದ್ರೆ ಕಮೆಂಟ್ಸ್ ಮಾಡಿರಿ. ಇದು ಫುಲ್ ಏನು ಕ್ವಶನ್ ಪೇಪರ್ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸ್ನಾಗ ಹೇಳ್ಕೊಡ್ತೀನಿ ರೀ. ನೆಕ್ಸ್ಟ್ x² + 7x + 10 ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತಿಸುವ ವಿಧಾನದಿಂದ ಮಾಡ್ರಿ ಅಂತ ಹೇಳ್ಯಾರ. ನೆಕ್ಸ್ಟ್ ಮೊದಲ ಪದ 5 ಮತ್ತು ಕೊನೆಯ ಪದ 32 ಆಗಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಇದನ್ನು ಯಾವ ರೀತಿ ಮೊತ್ತ ಕಂಡುಹಿಡಿಬೇಕು ಅನ್ನೋದನ್ನು ನಿನ್ನೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಹಾಕಿದ್ದೆ ರೀ. ಅದರೊಳಗೆಲ್ಲ ಸಾಲ್ವ್ ಮಾಡಿ ತೋರಿಸೇನ್ರಿ. ಇದ್ರದ್ದು ಫುಲ್ ಡೀಟೇಲ್ ನಿಮ್ಗೆ ಡೀಟೇಲ್ ಕ್ಲಾಸ್ ಬೇಕಂದ್ರೆ ಹೇಳಿರ್ಬೇಕಂದ್ರೆ ಫುಲ್ ಸಾಲ್ವ್ ಮಾಡಿ ನಾಳೆ ಬೇಕಂದ್ರೆ ನಿಮ್ಗೆ ಸೆಂಡ್ ಮಾಡ್ತೀನಿ ರೀ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.